ಬೆಂಗಳೂರಲ್ಲಿ ಇಂದು ನಡೆಯಲಿರುವ ಬಿಜೆಪಿ ಪರಿವರ್ತನಾ ಯಾತ್ರೆಯ ಸಮಾರೋಪ ಸಮಾವೇಶ ನಡೆಯಲಿದೆ. ಪ್ರಧಾನಿ ಮೋದಿ ಪಾಲ್ಗೊಳ್ತಾ ಇರುವ ಹಿನ್ನೆಲೆಯಲ್ಲಿ ಸಿದ್ಧತೆಯೂ ಕೂಡ ಭರ್ಜರಿಯಾಗಿ ನಡೆದಿದೆ. ಪ್ರಧಾನಿ ಸ್ವಾಗತಕ್ಕೆ ಕಮಲ ಪಕ್ಷದ ಭರ್ಜರಿ ಸಿದ್ಧತೆ. ಕಾರ್ಯಕರ್ತರನ್ನ ಸೆಳೆಯಲು ಕೇಸರಿ ಪಡೆಯ ತಂತ್ರ. ರಾಜ್ಯದ ಜನರನ್ನ ತಲುಪಲು ಬಿಜೆಪಿ ಆಯ್ದುಕೊಂಡಿದ್ದ ಪರಿವರ್ತನಾ ರ್ಯಾಲಿ ಕೊನೆ ಘಟ್ಟಕ್ಕೆ ಬಂದಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯೋ ಸಮಾವೇಶದ ಯಶಸ್ಸಿಗೆ ಬಿಜೆಪಿ ಟೊಂಕ ಕಟ್ಟಿ ನಿಂತಿದೆ. ಇಡೀ ಕಾರ್ಯಕ್ರಮದ ಯಶಸ್ಸಿಗಾಗಿ ರಾಜ್ಯ ಬಿಜೆಪಿಯೇ ತೊಡಗಿದ್ದು ಬೃಹತ್ ವೇದಿಕೆ ನಿರ್ಮಾಣ ಮಾಡಿದೆ. ಮಧ್ಯಾಹ್ನ 3:30ಕ್ಕೆ ವಿಶೇಷ ವಿಮಾನದ ಮೂಲಕ HAL ಏರ್ಪೋರ್ಟ್ಗೆ ಆಗಮಿಸಲಿರುವ ಮೋದಿ 3:55 ಸುಮಾರಿಗೆ ಹೆಲಿಕಾಪ್ಟರ್ ಮೂಲಕ ಹೆಬ್ಬಾಳ ಏರ್ಫೋರ್ಸ್ ಸ್ಟೇಷನ್ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ. 4 ಗಂಟೆಗೆ ಅರಮನೆ ಮೈದಾನದ ಸಮಾವೇಶಕ್ಕೆ ಆಗಮಿಸಲಿದ್ದು ಅರಮನೆ ಮೈದಾನದಲ್ಲಿ ದಕ್ಷಿಣಾಭಿಮುಖವಾಗಿರುವ ವೇದಿಕೆಯಲ್ಲಿ ಭಾಷಣ ಮಾಡಲಿದ್ದಾರೆ. ಸಂಜೆ 5:05ಕ್ಕೆ ವೇದಿಕೆಯಿಂದ ನಿರ್ಗಮಿಸಲಿದ್ದಾರೆ. ಸಂಜೆ 5:35ಕ್ಕೆ HAL ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಮಾವೇಶದ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ, ಪ್ರಧಾನಿ ಕಾರ್ಯಕ್ರಮಕ್ಕೂ ಅಡ್ಡಿಪಡಿಸಲು ಯತ್ನಿಸುತ್ತಿರುವ ಸಿಎಂ ಆಟ ನಡೆಯಲ್ಲ ಅಂದ್ರು. ಬಹಳ ಪ್ರಯತ್ನ ಮಾಡಿ ಮೈಸೂರಿನಲ್ಲಿ ಅಮರ್ ಶಾಜಿ ಅವರ ಕಾರ್ಯಕ್ರಮವನ್ನು ಹೀಗಾದರೂ ಮಾಡಿ ವಿಫಲಗೊಳಿಸಬೇಕು ಅಂತ ವಿಶ್ವ ಪ್ರಯತ್ನ ಮಾಡಿದ್ರು. ಎಲ್ಲರನ್ನ ಎತ್ಕಟ್ಟುವಂತ ಒಂದು ಕೆಟ್ಟ ಒಂದು ಪ್ರಯತ್ನವನ್ನು ಮಾಡಿದ್ರು. ಕಾರ್ಯಕ್ರಮ ಯಶಸ್ವಿ ಆಗೋದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಸಮಾವೇಶಕ್ಕೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಭದ್ರತೆಗಾಗಿ 11 DCP, 33 ACP, 3,000 ಪೊಲೀಸರು, 50 KSRP, 20 CAR ತುಕಡಿಗಳನ್ನು ನಿಯೋಜಿಸಲಾಗಿದೆ. ಟ್ರಾಫಿಕ್ ಕಂಟ್ರೋಲ್ ಮಾಡೋ ಸಲುವಾಗಿ 3 DCP, ACP, 1,200 ಪೊಲೀಸರನ್ನ ನಿಯೋಜಿಸಲಾಗಿದೆ. ಪ್ರತಿಭಟನಾಕಾರರನ್ನ ಸಮಾವೇಶದತ್ತ ಸುಳಿಯಲು ಬಿಡದಂತೆ ಸರ್ಪಗಾವಲಿರಲಿದೆ. ಈ ಬಂದೋಬಸ್ತ್ ವ್ಯವಸ್ಥೆಗಾಗಿ 11 ಜನ DCPಗಳು, 33 ಜನ ACPಗಳು, 122 ಇನ್ಸ್ಪೆಕ್ಟರ್ಗಳು, 250 ಸಬ್ ಇನ್ಸ್ಪೆಕ್ಟರ್ಗಳು, 300 ASIಗಳು, ಒಟ್ಟು 3,000 ಕಾನ್ಸ್ಟೇಬಲ್ಸ್ ಮತ್ತು ಹೆಡ್ ಕಾನ್ಸ್ಟೇಬಲ್, ಇಷ್ಟು ಜನ ಈ ಬಂದೋಬಸ್ತ್ ಕರ್ತವ್ಯಕ್ಕೆ ನೇಮಿಸಲಾಗಿದೆ. ರ್ಯಾಲಿಗೆ ಅರಮನೆ ಮೈದಾನದಲ್ಲಿ ಸಿದ್ಧತೆಗಳು ಅದ್ಧೂರಿಯಾಗಿ ನಡೆದಿವೆ. ಕಾರ್ಯಕ್ರಮಕ್ಕೆ ಸುಮಾರು 3.5 ಲಕ್ಷ ಜನರು ಆಗಮಿಸುವ ನಿರೀಕ್ಷೆ ಇದೆ. ವೇದಿಕೆಯ ಎಡಭಾಗದಲ್ಲಿ ಶಾಸಕರಿಗೆ ಆಸನ ವ್ಯವಸ್ಥೆ ಇದೆ. 28 ಕಡೆ LED ಪರದೆ ಹಾಕಲಾಗಿದ್ದು ಆಹ್ವಾನಿತರು, ಮಾಜಿ ಶಾಸಕರು, ಸಂಸದರಿಗೆ ಆಸನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಕೃಷ್ಣ ವಿಹಾರ ಮತ್ತು ತ್ರಿಪುರವಾಸಿನಿ ಎರಡೂ ಮೈದಾನಗಳನ್ನು ಸೇರಿಸಿ ಸಮಾವೇಶಕ್ಕೆ ಬಳಸಿಕೊಳ್ಳಲಾಗ್ತಿದೆ. ಇಡೀ ಮೈದಾನದಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ 2 ಲಕ್ಷ ಆಸನದ ವ್ಯವಸ್ಥೆ. ವೇದಿಕೆ ಮೇಲೆ 27 ಗಣ್ಯರಿಗೆ ಮಾತ್ರ ಸೀಮಿತ ಅವಕಾಶ. ವೇದಿಕೆ ಎಡಭಾಗದಲ್ಲಿ ಶಾಸಕರು, ಸಂಸದರು, ಮಾಜಿ ಶಾಸಕರಿಗೆ ಆಸನ ವ್ಯವಸ್ಥೆ. ಮೈದಾನಕ್ಕೆ 4 ಗೇಟ್ಗಳ ಮೂಲಕ ಪ್ರವೇಶಾವಕಾಶ. 2 ಗೇಟ್ಗಳಲ್ಲಿ ಜನರು, ಕಾರ್ಯಕರ್ತರಿಗೆ ಪ್ರವೇಶ. ಮೈದಾನದಲ್ಲಿ ಮಿನಿ ಆಸ್ಪತ್ರೆ, 4 ಆಸ್ಪತ್ರೆ, 8 ವೈದ್ಯರು, ಬೆಡ್ಗಳ ವ್ಯವಸ್ಥೆ. 600 ಜನರಿಂದ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನೇತೃತ್ವದಲ್ಲಿ ಊಟ ತಯಾರಿ. ಸಮಾವೇಶಕ್ಕೆ ಬರುವವರಿಗೆ ಬಾದುಷಾ, ಮೊಸರನ್ನ, ರೈಸ್ ಬಾತ್ ವ್ಯವಸ್ಥೆ. ಯುವ ಬಿಜೆಪಿ ಅಧ್ಯಕ್ಷ ಸಪ್ತಗಿರಿ ಗೌಡ ನೇತೃತ್ವದಲ್ಲಿ 300 ಸದಸ್ಯರ ರಕ್ಷಣಾ ತಂಡ. ಸ್ವಚ್ಛತೆಗಾಗಿ 250 ಶೌಚಾಲಯ, 75 ಟಾಯ್ಲೆಟ್. ಇನ್ನು ಸಮಾವೇಶದಲ್ಲಿ ಕೇಂದ್ರ ಬಜೆಟ್ ಬಳಿಕ ಮೊದಲ ಸಾರ್ವಜನಿಕ ಭಾಷಣ ಮಾಡಲಿರುವ ಮೋದಿ ಬಜೆಟ್ ಅಂಶಗಳನ್ನೇ ಪ್ರಸ್ತಾಪಿಸಲಿದ್ದು ಗ್ರಾಮೀಣ ಭಾರತದ ಪರಿಕಲ್ಪನೆಯ ಬಗ್ಗೆ ಮಾತನಾಡಲಿದ್ದಾರೆ ಎನ್ನಲಾಗಿದೆ. ಯುವ ಮತದಾರರನ್ನ ಕೇಂದ್ರೀಕರಿಸಿ ಭಾಷಣ ಮಾಡಿಸುವ ಮೂಲಕ ಕೃಷ್ಣ ಅವರ ಪೊಲಿಟಿಕಲ್ ರೀಲಾಂಚ್ಗೆ ಯೋಜಿಸಲಾಗಿದೆ. ಪ್ರಧಾನಿ ಮೋದಿಗೆ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ ಪ್ರತಿಮೆಯನ್ನ ಸ್ಮರಣಿಕೆಯನ್ನಾಗಿ ನೀಡಲು ರಾಜ್ಯ ಬಿಜೆಪಿ ಉದ್ದೇಶಿಸಿದೆ. ಒಟ್ನಲ್ಲಿ ಸಮಾವೇಶ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೋ ನೋಡಬೇಕಿದೆ. ಕಿರಣ್ ಹಣಿಯಾಡ್ಕ, TV9 ಬೆಂಗಳೂರು.